ಶಂಕರ್ ಬಿದರಿಯವರು ಸಂಪರ್ಕದಲ್ಲಿದ್ದಾರೆ. ಶಂಕರ್ ಬಿದರಿಯವರೇ, ಬಹುಶಃ ಎಸ್ ಎಂ ಕೃಷ್ಣ ಅವರ ಆಡಳಿತದ ಅವಧಿಯ ಅತ್ಯಂತ ಮಹತ್ವದ ಭಾಗದಲ್ಲಿ ತಾವು ಕೂಡ ಒಬ್ಬ ನಿರ್ಣಾಯಕ ಪಾತ್ರವನ್ನು ನಿಭಾಯಿಸಿದಂತಹ ಪೊಲೀಸ್ ಅಧಿಕಾರಿ ಕೂಡ ಆದಂಥವ್ರು ತಾವು. ತಮಗೆ ಎಸ್ ಎಂ ಕೃಷ್ಣ ಅವರನ್ನು ಈಗ ನೆನಪು ಮಾಡಿಕೊಂಡ್ರೆ ಒಬ್ಬ ನಾಯಕನಾಗಿ, ಒಬ್ಬ ಮುಖ್ಯಮಂತ್ರಿಯಾಗಿ, ಒಬ್ಬ ರಾಜಕಾರಣಿಯಾಗಿ ಅವ್ರನ್ನ ಹೇಗೆ ನೋಡ್ತೀರಿ ಶಂಕರ್ ಬಿದರಿಯವರೇ? ಸನ್ಮಾನ್ಯ ಶ್ರೀ ಎಸ್ ಎಂ ಕೃಷ್ಣ ಅವರು ನನಗೆ 1982ರಲ್ಲಿ ನಾನು ಮಂಡ್ಯ ಜಿಲ್ಲೆಯ ಜಿಲ್ಲಾ ಪೊಲೀಸ್ ಮುಖ್ಯಾಧಿಕಾರಿಯಾಗಿದ್ದಾಗ ಪರಿಚಯವಾದರು. ಆಗ ಅವರು ಕೇಂದ್ರ ಸರ್ಕಾರದಲ್ಲಿ ರಾಜ್ಯ ಮಟ್ಟದ ಆರ್ಥಿಕ ಸಚಿವರಾಗಿದ್ದರು. ಹೌದು. ಆವತ್ತಿನಿಂದ ಇವತ್ತಿನವರೆಗೆ ಅವರು ನಮ್ಮ ಬಗ್ಗೆ ಬಹಳ ಒಂದು ಒಳ್ಳೆಯ ಹಿತೈಷಿಗಳಾಗಿದ್ದಾರೆ ಮತ್ತು ನನಗೆ ಬಹಳ ಒಳ್ಳೆಯದನ್ನು ಮಾಡಿದ್ದಾರೆ. ಅವರು ನಿಜವಾಗಿಯೂ ನಮ್ಮ ಭಾರತದಲ್ಲಿ ಮತ್ತು ಕರ್ನಾಟಕದಲ್ಲಿ 50 ವರ್ಷಗಳ ಕಾಲ ಸಾರ್ವಜನಿಕ ಜೀವನದಲ್ಲಿ ದೇಶಕ್ಕೆ ಮತ್ತು ರಾಜ್ಯಕ್ಕೆ ಬಹಳ ಮಹತ್ತರವಾದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಹೌದು. ಅವರು ನಮಗೆ ಅತ್ಯಂತ ಮಹತ್ವದಂದ್ರೆ ಸನ್ಮಾನ್ಯ ಶ್ರೀ ಮೊಯ್ಲಿ ಅವ್ರ ಕಾಲದಲ್ಲಿ ಪ್ರಾರಂಭವಾದಂತ ಈ ವೈಟ್ ಫೀಲ್ಡ್ ನಲ್ಲಿ IT ಪಾರ್ಕ್ ಇರಬಹುದು, ಅದನ್ನ ಅವರು ಮುಂದುವರಿಸಿ ಸಂಪೂರ್ಣವಾಗಿ ಸರಿಯಾದ ರೀತಿಯಲ್ಲಿ ಪೂರ್ತಿಗೊಳಿಸಿದ್ರು. ಅದೇ ಪ್ರಕಾರ ದೇವನಹಳ್ಳಿಯಲ್ಲಿ ಹೊಸ ವಿಮಾನ ನಿಲ್ದಾಣವನ್ನ ಪ್ರಾರಂಭಿಸಿ ಪೂರ್ತಿಗೊಳಿಸಿದ್ರು. ಮತ್ತೆ ಅವರು ಬೆಂಗಳೂರನ್ನ ಒಂದು ಅಂತಾರಾಷ್ಟ್ರೀಯ ಮಟ್ಟದ ನಗರವನ್ನಾಗಿ ಮಾಡಲಿಕ್ಕೆ ಮತ್ತು ಮಾಹಿತಿ ತಂತ್ರಜ್ಞಾನದ ಒಂದು ಕೇಂದ್ರವನ್ನಾಗಿ ಮಾಡಲಿಕ್ಕೆ ಬಹಳಷ್ಟು ಅವರು ಶ್ರಮಿಸಿದ್ದಾರೆ. ಅದಲ್ಲದೆ ಅವರು ವಿದೇಶಾಂಗ ಸಚಿವರಾಗಿದ್ದಾಗ ಮೊದಲು ಪಾಸ್ಪೋರ್ಟ್ ಗಳನ್ನು ಪಡೆಯಲಿಕ್ಕೆ ಸಾರ್ವಜನಿಕರು ಹರಸಾಹಸ ಮಾಡಬೇಕಾಗಿತ್ತು. ಹೌದು. ಈ ಪಾಸ್ಪೋರ್ಟ್ ವ್ಯವಸ್ಥೆಯಲ್ಲಿ ಅವರು ತಂತ್ರಜ್ಞಾನ ವ್ಯವಸ್ಥೆಯನ್ನ ಅಳವಡಿಸಿ ಪಾಸ್ಪೋರ್ಟ್ ಕೇಂದ್ರಗಳ ಸಂಖ್ಯೆಯನ್ನ ಹೆಚ್ಚಿಗೆ ಮಾಡಿ ಸಾರ್ವಜನಿಕರಿಗೆ ಪಾಸ್ಪೋರ್ಟ್ ಅನ್ನ ಅತ್ಯಂತ ಸುಲಭವಾಗಿ ಮತ್ತು ಬೇಗ ಪಡೆಯಲಿಕ್ಕೆ ಅನುಕೂಲ ಮಾಡಿಕೊಟ್ಟಂತ ಧೀಮಂತ ವ್ಯಕ್ತಿ ಶ್ರೀ ಎಸ್ ಎಂ ಕೃಷ್ಣ ಅವರು. ರಾಜ್ಯದ ತಮಿಳುನಾಡಿಗೆ ನೀರನ್ನು ಬಿಡ್ತಕ್ಕಂತ ಪರಿಸ್ಥಿತಿಯಲ್ಲಿ ಬಂದಾಗ ಬಹಳ ಗಟ್ಟಿ ನಿಲುವನ್ನು ತೆಗೆದುಕೊಂಡು ಕರ್ನಾಟಕದ ರೈತರ ಹಿತಾಸಕ್ತಿಗಳನ್ನ ಕಾಪಾಡಿದಂತ ಮುಖ್ಯಮಂತ್ರಿ ಯಾರಾದರೂ ಇದ್ರೆ ಅವರು ಎಸ್ ಎಂ ಕೃಷ್ಣ ಅವರು. ಅವರು ತುಂಬಾ ಒಂದು ನನ್ನ ಮಗಳು 2001ರಲ್ಲಿ ಭಾರತ ದೇಶಕ್ಕೆ IAS ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಪಡೆದಾಗ ಬಹಳ ಸಂತೋಷ ಪಟ್ಟು ಅವಳಿಗೆ ಆಶೀರ್ವಾದ ಮಾಡಿದ್ರು. ಅದು ಅಲ್ಲದೆ ನಾವೇನು ಅವ್ರಿಗೇನು ಕೇಳಿರ್ಲಿಲ್ಲ, ಹೇಳಿರ್ಲಿಲ್ಲ. ಆದ್ರೆ ಅವಳಿಗೆ ಒಂದು ರಾಜ್ಯ ಕೊಡ್ತಕ್ಕಂತ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಆಗಿರ್ತಕ್ಕಂತ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಅವಳಿಗೆ ನೀಡಿ ಗೌರವಿಸಿದ್ರು. ಅವರು ತುಂಬಾ ಹೃದಯ ಶ್ರೀಮಂತಿಕೆಯನ್ನು ಹೊಂದಿದ್ರು ಮತ್ತು ಬಹಳ ಸೌಜನ್ಯಯುತವಾದಂತ ವ್ಯಕ್ತಿ, ಬಹಳ ಮಿತಭಾಷಿ. ಆದ್ರೆ ನಿಲುವುಗಳನ್ನ ತೆಗೆದುಕೊಂಡ್ರೆ ಅವರು ದೃಢವಾಗಿ ಆ ನಿಲುವುಗಳಿಗೆ ಬದ್ಧರಾಗಿರ್ತಿದ್ರು. ಅಂತ ವ್ಯಕ್ತಿ ಇವತ್ತು ನಮ್ಮಿಂದ ಕಣ್ಮರೆಯಾಗಿರುವುದು ನನಗೂ ಮತ್ತು ನನ್ನ ಕುಟುಂಬದವರಿಗೆ ಭಾರಿ ದುಃಖವನ್ನು ತಂದು ಕೊಟ್ಟಿದೆ. ನಾವು ಒಬ್ಬ ಹಿತೈಷಿಯನ್ನ ಇವತ್ತು ಕಳ್ಕೊಂಡಿದ್ದೀವಿ. ಆದ್ರೆ ಇದು ಏನಂದ್ರೆ ವಯಸ್ಸಾಗಿರೋದ್ರಿಂದ ಮತ್ತು ಅವ್ರಿಗೆ ಯಾರು ಮನುಷ್ಯರು ಸಾವನ್ನ ತಪ್ಪಿಸಿಕೊಳ್ಳಿಕ್ ಸಾಧ್ಯ ಇಲ್ಲ. ಆದ್ರೆ ಅವರ 50 ವರ್ಷಗಳ ಸಾರ್ವಜನಿಕ ಜೀವನದಲ್ಲಿ ದೇಶಕ್ಕೆ, ರಾಜ್ಯಕ್ಕೆ ಕೊಡುಗೆ ನೀಡಿರ್ತಕ್ಕಂಥದ್ದು ಸದಾ ಜನಮಾನಸದಲ್ಲಿ ಹಸಿರಾಗಿರ್ತದೆ. ನಾನು ಮತ್ತು ನನ್ನ ಕುಟುಂಬ ವರ್ಗದವರು ಅವರ ಆತ್ಮಕ್ಕೆ ಪರಮಾತ್ಮನು ಚಿರಶಾಂತಿಯನ್ನ ನೀಡ್ಲಿ, ಅವರು ಅಮರರಾಗ್ಲಿ ಅಂತ ಪ್ರಾರ್ಥಿಸ್ತೇವೆ. ನಿಜ ಬಹಳಷ್ಟು ವಿಚಾರಗಳನ್ನ ನೆನಪು ಮಾಡ್ಕೊಂಡ್ರೆ, ಆದ್ರೆ ತಾವು ಅಧಿಕಾರಿಯಾಗಿ ನೋಡಿದಂತಹ ಸಂದರ್ಭದಲ್ಲಿ ಅವರ ರಾಜ್ಕುಮಾರ್ ಅವರ ಬಿಡುಗಡೆಗೆ ಬಂದಾಗ ನನ್ನನ್ನು ಅವರು ಕರೆಸಿದ್ರು. ನಾನು ಅವಾಗ ಹೇಳಿದೆ, ಸರ್ ನಾನು 3 ವರ್ಷಗಳ ಕಾಲ ವೀರಪ್ಪನ್ ಮತ್ತು ಅವನ ತಂಡದೊಂದಿಗೆ ಮಾಡಿರ್ತಕ್ಕಂತ ಹೋರಾಟದಿಂದಾಗಿ ನನ್ನಿಂದ ಅವನ ಜೊತೆ ಸಂಧಾನ ಸಾಧ್ಯ ಇಲ್ಲ ಮತ್ತು ನನ್ನ ಮುಖ ಮುಂದಿಟ್ರೆ ಅವನ ಸಂಧಾನಕ್ಕೆ ಒಪ್ಕೊಳ್ಳೋದಿಲ್ಲ. ಮತ್ತು ನಿಮ್ಗೆ ಈಗಾಗಲೇ ಗೊತ್ತಿದೆ, ನಿಮ್ಗೆ ಕಳಿಸಿರ್ತಕ್ಕಂತ ಕ್ಯಾಸೆಟ್ ಅಲ್ಲಿ ಅವನ ಮೊದಲನೇ ಡಿಮಾಂಡು ನನ್ನ ತಲೆ ಇದೆ. ಆದ್ರಿಂದ ನಾನು ಸಂಧಾನದ ಇದಕ್ಕೆ ಹೋಗೋದಿಲ್ಲ. ಆದ್ರೆ ಬಿಡಿಸ್ಕೊಂಡು ಬರುದಾದ್ರೆ ಕಾರ್ಯಾಚರಣೆ ಮಾಡಿ ಅದಕ್ಕೆ ನಾನು ಸದಾ ಸಿದ್ಧ ಇದ್ದೀನಿ. ಆವಾಗ ಅವ್ರು ಹೇಳಿದ್ರು,
ಕಾರ್ಯಾಚರಣೆ ಮಾಡಿದ್ರೆ ಏನಾದ್ರೂ ತೊಂದರೆ ಆಗುತ್ತಾ ರಾಜ್ಕುಮಾರ್ ಅವ್ರ ಜೀವಕ್ಕೆ? ಸರ್, ನಾವು ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀವಿ ಅವರನ್ನ ಬಿಡಿಸ್ಕೊಂಡ್ ಬರ್ಲಿಕ್ಕೆ ಯಾವುದೇ ಅಪಾಯ ಇಲ್ಲದೆ. ಆದ್ರೆ ನಾನು ಗ್ಯಾರಂಟಿ ಕೊಡಕ್ಕಾಗಲ್ಲ. ನಾವು ಅವ್ರನ್ನ ಸಂಪೂರ್ಣವಾಗಿ ಯಾವುದೇ ತೊಂದರೆ ಇಲ್ಲದೆ ಬಿಡಿಸ್ಕೊಂಡು ಬರ್ಬೋದು, ಆದ್ರೆ ನಮಗೂ ಹಾನಿ ಆಗ್ಬೋದು, ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೂ ಹಾನಿ ಆಗ್ಬೋದು, ಮತ್ತು ವೀರಪ್ಪನ್ ತಂಡಕ್ಕೂ ಹಾನಿ ಆಗ್ಬೋದು. ಆದ್ರಿಂದ ಯಾವುದು ಯಾವ ರೀತಿ ಆಗುತ್ತೆ ಅಂತ ಹೇಳಕ್ ಆಗೋದಿಲ್ಲ. ಆದ್ರೆ ನೀವು ಪರ್ಮಿಷನ್ ಕೊಟ್ರೆ ಮತ್ತು ಕರುಣಾನಿಧಿ ಅವರು ಸಹಮತಿ ಕೊಟ್ರೆ ನಾನು ಒಂದು ಪ್ರಾಮಾಣಿಕವಾದಂತ ಪ್ರಯತ್ನ ಮಾಡ್ತೀನಿ. ಶಕ್ತಿ ಮೀರಿ ರಾಜ್ಕುಮಾರ್ ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗ್ಲಾರಂತೆ ಬಿಡಿಸ್ಕೊಂಡ್ ಬರ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದಾಗ ಅವರು ಸುಮಾರು ಒಂದು 10 ನಿಮಿಷಗಳ ಕಾಲ ಮೌನಕ್ಕೆ ಶರಣಾದ್ರು. ಅದಾದ್ಮೇಲೆ, ಇಲ್ಲ ಬಿದ್ರಿ ಅವರೇ, ಇದು ನಾವು ರಾಜ್ಕುಮಾರ್ ಅವ್ರಿಗೆ ಯಾವುದೇ ಕಾರಣಕ್ಕೂ ಹಾನಿ ಆಗಬಾರ್ದು, ಅವ್ರಿಗೆ 1% ಹಾನಿ ಆಗೋ ಚಾನ್ಸ್ ಇದ್ರು ಆ ಒಂದು ಚಾನ್ಸ್ ಅನ್ನ ನಾನು ತೆಗೆದುಕೊಳ್ಳಲಿಕ್ಕೆ ತಯಾರಿಲ್ಲ. ನೋಡೋಣ, ನಾವು ಅವ್ರಿಗೆ ಹಾನಿ ಆಗದಂತ ರೀತಿಯಲ್ಲಿ ಪ್ರಯತ್ನ ಮಾಡಿ ಬಿಡಿಸ್ಕೊಂಡ್ ಬರ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ, ಮತ್ತೆ ನಿಮ್ಮನ್ನ ಕರೆಸ್ತೀನಿ ಅಂತ ಹೇಳಿದ್ರು. ಆಮೇಲೆ ಅವರು ನನ್ನನ್ನ ಕರೆಸಲಿಲ್ಲ ಮತ್ತು ಅವರು ಬಹಳ ಔಟ್ ಆಫ್ ಹೋದ್ರು. ಎಲ್ಲಾ ಮಾರ್ಗದಿಂದ ಪ್ರಯತ್ನ ಮಾಡಿ ಬಹಳ ಪರಿಶ್ರಮ ಪಟ್ಟು ಬಹಳ ನೋವನ್ನು ಉಂಡು ಅವರು ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಯಾವುದೇ ರೀತಿಯ ತೊಂದರೆ ಆಗ್ಲಾರ್ದಂತೆ ಬಿಡಿಸ್ಕೊಂಡು ಬಂದ್ರು. ಅದು ನಿಜಕ್ಕೂ ಸಹಿತ ಪ್ರಶಂಸನೀಯವಾದಂತ ಕಾರ್ಯ. ಅದರ ಬಗ್ಗೆ ನನಗೆ ಇವತ್ತು ಮೆಚ್ಚುಗೆ ಇದೆ. ನಿಜ ನಿಜ ಬಿದ್ರಿ ಅವರು, ಯಾಕಂದ್ರೆ ಆ ಘಟನೆನ ತಮ್ಮ ಹತ್ರ ಕೂಡ ಕೇಳಬೇಕು ಅಂತಲೇ ಇದ್ದೆ ನಾನು. ತಾವು ಅದನ್ನೇ ಪ್ರಸ್ತಾಪ ಮಾಡಿದ್ರೆ, ಯಾಕಂದ್ರೆ ಮೊದಲ ಕ್ಯಾಸೆಟ್ ಬಂದಾಗ ಶಂಕರ್ ಬಿದ್ರಿಯ ತರಬೇಕು ಅಂತ, ಯಾಕಂದ್ರೆ ನಿಮ್ಮ ಬಗ್ಗೆ ಆ ಕಾಡುಗಳನಿಗಿದ್ದಂತಹ ದ್ವೇಷ ಆ ಸ್ವರೂಪದ, ಯಾಕಂದ್ರೆ ಆತನನ್ನ ಮಟ್ಟ ಹಾಕುವಂಥದ್ರೆ ನೀವು ಮಾಡುವಂಥ ಕೆಲಸ ಬಹಳ ದೊಡ್ಡದಿತ್ತು. ಆದರೆ ಎಸ್.ಎಂ. ಕೃಷ್ಣ ಅವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಬಹುಶಃ ಅಂಥದ್ದೊಂದು ಸಿಚುವೇಶನ್ ಅನ್ನ ಫೇಸ್ ಮಾಡೋಕೆ, ಅದು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಕಿಡ್ನಾಪ್, ಬಹುಶಃ ಸಿನಿಮಾದ ಕಥೆಯ ರೀತಿಯಲ್ಲಿನೇ ಒಂದು ಘಟನೆ ನಡೆದಿದ್ರೆ ಬಹುಶಃ ಅದು ರಾಜ್ಕುಮಾರ್ ಅವರ ಕಿಡ್ನಾಪ್ ಅನ್ನ ವೀರಪ್ಪನ್ ಮಾಡಿದಾನೆ ಅನ್ನುವಂಥದ್ದು. ಆ ರೀತಿಯಾದ ವಾಸ್ತವವಾಗಿ ನಡೆದಾಗ ಅದನ್ನ ಒಬ್ಬ ಮುಖ್ಯಮಂತ್ರಿಯಾಗಿ ನಿಭಾಯಿಸಬೇಕಂತ ಅನಿವಾರ್ಯತೆ ಬಂದಾಗ ಎಂತ ಸಂದಿಗ್ಧತೆ ಇತ್ತು ಅಂತ. ಬಹಳಷ್ಟು ನೋವನ್ನು ಅವರು ಅನುಭವಿಸಿದ್ದಾರೆ, ಬಹಳಷ್ಟು ಪರಿಶ್ರಮ ಪಟ್ಟಿದ್ದಾರೆ, ಮತ್ತು ಅವರ ತಮ್ಮ ರೆಪ್ಯುಟೇಷನ್ ಸಹಿತ ಸ್ಟೇಕ್ ನಲ್ಲಿ ಇಟ್ಟು ಅವರು ಡಾಕ್ಟರ್ ರಾಜ್ಕುಮಾರ್ ಅವರು ಬಿಡಿಸ್ಕೊಂಡು ಬಂದಿದ್ದಾರೆ. ಅದಕ್ಕೆ ಕರ್ನಾಟಕದ ಜನ ಅವರಿಗೆ ಅವತ್ತು ಆಭಾರಿಯಾಗಿರ್ಬೇಕು. ಯಾಕಂದ್ರೆ ಅವರನ್ನ ಯಾವುದೇ ಹಾನಿ ಇಲ್ಲದೆ ಬಿಡಿಸ್ಕೊಂಡು ಬರ್ತಕ್ಕಂಥದ್ದು ನಿಜವಾಗಿಯೂ ಒಂದು ಅಸಾಧ್ಯವಾದಂತಹ ಒಂದು ಕಾರ್ಯ ಆಗಿತ್ತು. ಅದನ್ನ ಅವರು ಬಹಳ ಉಪಾಯದಿಂದ, ಬುದ್ಧಿವಂತಿಕೆಯಿಂದ, ಬಹಳ ಸಹನೆಯಿಂದ ಆ ಕಾರ್ಯವನ್ನ ಅವರು ನೆರವೇರಿಸಿಕೊಟ್ರು. ತಾವು ಬೆಂಗಳೂರಿನ ವಿಚಾರಕ್ಕೆ ನೋಡಿದಾಗಲೂ ಕೂಡ ತಾವು ಬೆಂಗಳೂರಿನಲ್ಲಿ ಅಧಿಕಾರಿಯಾಗಿ, ಕಮಿಷನರ್ ಆಗಿಯೂ ಕೂಡ ಕಾರ್ಯನಿರ್ವಹಣೆ ಮಾಡಿದಂಥವ್ರು. ಹಾಗಾಗಿ ಬೆಂಗಳೂರಿನ ಒಟ್ಟು ಅಭಿವೃದ್ಧಿಯ ದೃಷ್ಟಿಯಿಂದ ನೋಡಿದಾಗ ಒಬ್ಬ ಅಧಿಕಾರಿಯಾಗಿ ತಾವು ಅವರನ್ನ ಹೇಗೆ ನೋಡ್ತೀರಿ? ಎಸ್.ಎಂ. ಕೃಷ್ಣ ಅವರ ನಿರ್ಧಾರಗಳಲ್ಲಿರುವ ದೃಢತೆಯನ್ನ? ಅವರ ಕೊಡುಗೆ ಬಹಳ ದೊಡ್ಡದಿದೆ. ಅವರು ವಿದೇಶಾಂಗ ಸಚಿವರಾದಾಗ ಮೊಟ್ಟ ಮೊದಲನೇ ಒಂದು ಗಣಕೀಕೃತ ಪಾಸ್ಪೋರ್ಟ್ ಅನ್ನ ಆಫೀಸ್ ಉದ್ಘಾಟನೆ ಮಾಡುವಾಗ ನಾನು ಅವರೊಂದಿಗೆ ಇದ್ದೆ ಕೋರಮಂಗಲದಲ್ಲಿ. ಅದನ್ನ ನಾನು ಅವ್ರ ಜೊತೆ ಇದ್ದೆ. ನಿಜವಾಗಿಯೂ ಅವರು ಒಬ್ಬ ದೂರದೃಷ್ಟಿ ಉಳ್ಳಂತ ಮತ್ತು ತಂತ್ರಜ್ಞಾನದ ಬಗ್ಗೆ ಅಪಾರ ಒಲವನ್ನ ಇಟ್ಕೊಂಡಂತ ನಾಯಕರಾಗಿದ್ರು. ಅವರು ತಂತ್ರಜ್ಞಾನ ಅಳವಡಿಸಿದ್ರಿಂದ ಇವತ್ತು ಇಡೀ ದೇಶದಲ್ಲಿ ಪಾಸ್ಪೋರ್ಟ್ ವ್ಯವಸ್ಥೆ ಅತ್ಯಂತ ಆಧುನಿಕ ಪಾಸ್ಪೋರ್ಟ್ ವ್ಯವಸ್ಥೆಯಾಗಿ ಮಾರ್ಪಾಟಾಗಿದೆ. ನಿಜಕ್ಕೂ ಸಹಿತ ಹೇಳ್ಬೇಕಂದ್ರೆ ಇದು ಬಹಳ ದೊಡ್ಡ ಕೊಡುಗೆ ಅವರು ದೇಶಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಹೌದು 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 ಹೌದು. ಧನ್ಯವಾದ ಶಂಕರ್ ಬಿದ್ರಿ ಅವರೇ, ನಮ್ಮ ಜೊತೆಗೆ ಇಷ್ಟೊತ್ತು ತಮ್ಮ ಅಭಿಪ್ರಾಯಗಳನ್ನು ಶೇರ್ ಮಾಡ್ಕೊಂಡಿದ್ದಕ್ಕಾಗಿ, ತಮ್ಮ ನುಡಿ ನಮನವನ್ನು ಸಲ್ಲಿಸಿದ್ದಕ್ಕಾಗಿ.